ಹೇ ಹಾಯ್ ನಮಸ್ಕಾರ. ನನ್ನ ಫ್ರೆಂಡ್ ಮದುವೆ ಇತ್ತು ಕಣ್ಣೂರು ಕೇರಳಲ್ಲಿ. ಸೊ ನಾನು ನನ್ನ ತಮ್ಮ ಬ್ಯಾಂಗ್ಳೂರಿಂದ ಈ ಗೋಲ್ಡನ್ ಟ್ರಾವೆಲ್ಸ್ನ ಬುಕ್ ಮಾಡಿಕೊಂಡು ಗೋಲ್ಡನ್ ಜರ್ನಿ ಮಾಡೋಣ ಅಂತ ಹೊರಟ್ವಿ. ನೈಟ್ 11 o'clock ಹೊರಟ್ವಿ, ಮಾರ್ನಿಂಗ್ 6 o'clock ರೀಚ್ ಆದ್ವಿ. ನಾವು ರೀಚ್ ಆಗೋಷ್ಟರಲ್ಲಿ ನನ್ನ ಫ್ರೆಂಡ್ ಕಾರು ಮತ್ತು ಸ್ಟೇ ಎರಡೂ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ದ. ಸೊ ನಾವು ಸ್ಟೇ ಆಗಿದ್ದು ಪ್ರಣವ್ ಬೀಚ್ ರೆಸಾರ್ಟ್ ಅಂತ. ಈ ರೆಸಾರ್ಟ್ ಬಂದು ಕಣ್ಣೂರಲ್ಲಿ ಪಯಂಬಳಂ ಬೀಚ್ ಇದೆ, ಅದ್ರ ಹತ್ರನೇ. ರೆಸಾರ್ಟ್ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ನಂದು ಆ್ಯಕ್ಚುಲಿ ಇದು ಸೆಕೆಂಡ್ ಸ್ಟೇ. ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಬಂದಿದ್ದೆ, ಇದು ಸೆಕೆಂಡ್ ಟೈಮ್ ನಾನು ನನ್ನ ತಮ್ಮ ಬಂದಿರೋದು. ಮತ್ತು ಇಫ್ ಯು ಆರ್ ಕಮಿಂಗ್ ಟು ಕಣ್ಣೂರ್ ಯು ಕ್ಯಾನ್ ಟ್ರೈ. ತುಂಬ ಚೆನ್ನಾಗಿದೆ, ನೀಟ್ನೆಸ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ನಮಗೆ ಫ್ರಂಟ್ ವ್ಯೂ ಇತ್ತು ಬೀಚ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಮುದ್ರ. ಆ್ಯಂಡ್ ಆಲ್ಸೋ ಅಲೆಗಳು ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಕೂಡ. ನಿದ್ದೆ ಮಾಡೋರ್ಗಂತೂ ಸಖತ್ತಾಗಿರುತ್ತೆ, ಅದು ಒಂಥರ ಹಿಂಪಾದ ಹಾಡು ಬರುತ್ತಲ್ಲ ಹಾಗೆ. ಮತ್ತು ನಮಗೆ ಟೈಮ್ ಇತ್ತು, ಈವ್ನಿಂಗ್ ರಿಸೆಪ್ಷನ್ ಇದ್ದಿದ್ದರಿಂದ ನನ್ನ ತಮ್ಮ ಹೇಳ್ದ ಮಿನಿ ಧನುಷ್ಕೋಡಿ ಇದೆ ಅಕ್ಕ, ಟ್ರೈ ಮಾಡೋಣ ಅಂತ. ಸೊ ನಾವು ಬಂದ್ವಿ. ಇಲ್ಲಿ ನೋಡಿ, ಅದು ದಾರಿ ಮಾಡಿದ್ದಾರೆ ಸಮುದ್ರಕ್ಕೆ, ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೋದು. ಫಿಶಿಂಗ್ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ. ನೋಡಿ, ಅದೊಂದು ಸರ್ಕಲ್ ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು ಅದು, ಆ ಫೀಲ್ ಹೇಳೋಕ್ಕಾಗ್ತಿಲ್ಲ, ಸಖತ್ತಾಗಿತ್ತು. ಯು ಮಸ್ಟ್ ಟ್ರೈ. ಎಸ್ಪೆಷಲಿ ನನ್ನ ತಮ್ಮ ಅಲ್ಲಿ ನಿಂತಿದ್ದಾನೆ ನೋಡಿ, ಅಲ್ಲಿ ನಿಂತ್ಕೊಂಡ್ರೆ ಹೇಗೆ ಅನ್ನಿಸ್ತಿತ್ತು ಅಂತಂದರೆ ಆಲ್ಮೋಸ್ಟ್ ಮಧ್ಯ ನಿಂತಿದ್ದೀವೇನೋ ಅನ್ನೋ ಥರ ಫೀಲ್ ಇತ್ತು. ಪ್ಲೀಸ್ ಯು ಶುಡ್ ಟ್ರೈ ದಿಸ್ ಪ್ಲೇಸ್. ಮತ್ತು ಸೀಶೆಲ್ಸ್ ಮೇ ಬಿ ಫಿಶಿಂಗ್ ಮಾಡೋರು ತಂದು ಹಾಕಿದ್ದಾರೆ ಅನಿಸುತ್ತೆ. ಅದು ಹೇಗೆ ಅನಿಸುತ್ತೆ ಅಂದರೆ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಕೆಲವೊಂದು ಪ್ಲೇಸಸ್ ನೋಡಿದ್ರೆ ಅನಿಸುತ್ತಲ್ಲ ಹಾಗೆ. ನಾನಂತೂ ಅಲೆಗಳ ಶಬ್ದ ಎಂಜಾಯ್ ಮಾಡಿಬಿಟ್ಟೆ.